3 ಸೈಡ್ಸ್ ವಾಟರ್ ಇದೆ, 1 ಸೈಡ್ ಪಾತ್ವೆ ಇದೆ. Welcome back to our channel. Today's journey is not just a travel vlog, it's a spiritual and heritage walk through some of the most beautiful Jain temples of Karnataka. ಸೊ ನಾವು ಕಾರ್ಕಳನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಈ ಸಲ. ನಾವಿಲ್ಲಿ ಚತುರ್ಮುಖ ಬಸದಿಗೆ ಬಂದಿದ್ದೀವಿ, ಫಸ್ಟ್ ಸ್ಪಾಟು. ಸೊ ಹೆಸರೇ ಹೇಳೋ ಹಾಗೆ ಚತುರ್ಮುಖ ಬಸದಿ ಅಂದರೆ 4 ಕಡೆ ಮುಖ ಮಾಡಿರೋ ದೇವಸ್ಥಾನ ಅಂತ ಹೇಳ್ಬೋದು. ಬಸದಿ ಕಟ್ಟಿರೋದು 16ನೇ ಶತಮಾನದಲ್ಲಿ. ಚತುರ್ಮುಖ ಬಸದಿ ಸ್ಪೆಷಾಲಿಟಿ ಏನು ಅಂದರೆ ದೇರ್ ಆರ್ 4 ಸೈಡ್ಸ್, 4 ದಿಕ್ಕಿದೆ ಎಂಟ್ರೆನ್ಸ್ಗೆ. ಸೊ ನಾವು ಯಾವುದೇ ದಿಕ್ಕಿಂದ ಒಳಗಡೆ ಎಂಟ್ರಾದರೂ ಕೂಡ ಗರ್ಭಗುಡಿ ಕಾಣುತ್ತೆ. ಯಾವುದೇ ರೀತಿ ಬಸದಿಗೆ ಎಂಟ್ರಾದರೂ ಕೂಡ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ಹೊರಗಡೆ ಮಾತ್ರ ಆಲ್ 4 sides ಐ ಆಮ್ ಶೂಟಿಂಗ್. The pillars here are finely carved and every detail reflects patience and devotion. When you walk inside, you will notice the silence itself feels powerful. This place is very perfect to sit quietly, meditate, or just observe the calm energy around you. Next spot we head towards the iconic Karkala Gomateshwara statue, one of the tallest monolithic statues in India. ಆ್ಯಕ್ಚುಲಿ ಈ ಸ್ಪಾಟು ಕೂಡ ಬೆಟ್ಟದ ಮೇಲಿದೆ, ಕೆಳಗಡೆಯಿಂದ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಸ್ವಲ್ಪ ಚತುರ್ಮುಖ ಬಸದಿಗಿನ್ನ ಇಲ್ಲಿ ಸ್ವಲ್ಪ ಜಾಸ್ತಿ ಮೆಟ್ಲುಗಳಿರುತ್ತೆ. ಸೊ ಆದ್ದರಿಂದ ಕಾರ್ಗಳೆಲ್ಲ ವೆಹಿಕಲ್ಸ್ ಎಲ್ಲ ಮೇಲೆ ಡೈರೆಕ್ಟಾಗಿ ಹೋಗುತ್ತೆ. ಸೊ ನಾವು ಕಾರಲ್ಲೇ ಬಂದ್ವಿ ಮೇಲೆ. ಸೊ ನಿಮಗೆ ಅಲ್ಲಿ ಏನು ಕಾಣಿಸ್ತಾ ಇದೆ ಎದುರುಗಡೆ, ಅದು ಚತುರ್ಮುಖ ಬಸದಿ. ಎಕ್ಸಾಕ್ಟ್ಲಿ ಆಪೋಸಿಟ್ ಇದ್ದಾವೆ ಇದೆರಡೂ. ಸೊ ಚತುರ್ಮುಖ ಬಸದಿಲಿ ಅಲ್ಲಿ ಒಂದು ಮಿರರ್ ಇದೆಯಂತೆ. ಆ ಮಿರರ್ ಒಳಗಡೆಯಿಂದ ನೋಡಿದ್ರೆ ಗೊಮಟೇಶ್ವರ, ಇಲ್ಲಿರೋ ಗೊಮಟೇಶ್ವರನ ಮುಖ ಆ ಮಿರರಲ್ಲಿ ಕಾಣುತ್ತಂತೆ. ಸೊ ಅದು ಒಂದು ಸ್ಪೆಷಾಲಿಟಿ. ಇಲ್ಲಿ 2 ಡೆಡ್ ಆಪೋಸಿಟ್ ಇದ್ದಾವೆ. ಇಲ್ಲಿರೋ ಗೊಮಟೇಶ್ವರ ಸುಮಾರು 42 ಅಡಿ ಎತ್ತರದಲ್ಲಿದೆ. This statue represents Lord Bahubali, symbolizing renunciation, self-control, and spiritual victory. Standing here, you will feel how small human worries are compared to the vastest of time and faith. ಇಲ್ಲಿ ಪ್ರತಿ 12 ವರ್ಷಕ್ಕೆ ಒಂದ್ಸಲಿ ಮಹಾಮಸ್ತಾಭಿಷೇಕ ನಡೆಯುತ್ತಂತೆ. ಅದನ್ನು ನೋಡೋಕ್ಕೆ ತುಂಬ ಜನ ಸೇರ್ತಾರಂತಿಲ್ಲಿ. ಹಾಯ್
wastelands, through the highways, till my shadow turns to sun rays. And on we'll go, through the wastelands, through the highways. And ಗಟ್ಟಿ ಹಿಡ್ಕೊಂಬಿಡು ಡ್ಯಾಡಿ ಮಾತ್ರ ಏನು ಡ್ಯಾಡಿ ಹಿಡ್ಕೊಂಡು ಓ ದ ಕೆರೆ ಕಾಣಿಸ್ತಾ ಇಲ್ಲಲ್ಲ ಇಲ್ಲಿ. ನಿನ್ಗೆ ಕಾಣಿಸೋದೇ ಇಲ್ಲ. ಹಾಂ ಕಾಣಿಸಲ್ಲ. ಅಲ್ಲಿದೆ ಕೆರೆ. ಸೊ ನಾವಿಲ್ಲಿ ಆನೆಕೆರೆ ಬಸದಿ ಕಡೆ ಬಂದಿದ್ದೀವಿ. ಆನೆಕೆರೆ ಬಸದಿ is less crowded, making it a hidden gem for those who love peaceful places. wastelands, through the highways, till my shadow turns to sun rays. And on we'll go, through the wastelands, through the highways. ನೀರು ಬಾ ಅಲ್ಲಿ ಹೋಗಿ ನೋಡೋಣ. ನಿಧಾನ. ಇಲ್ಲೂ ನೀರು ಇದೆ. ಈ ದೇವಸ್ಥಾನ ತ್ರೀ ಸೈಡ್ಸ್ ವಾಟರ್ ಇದೆ. ಒಂದು ಸೈಡ್ ಪಾತ್ವೆ ಇದೆ, ನಡ್ಕೊಂಡು ಹೋಗ್ಬೋದು. ಈ ಊರಲ್ಲಿ ತುಂಬ ಜೈನ್ಸ್ ಟೆಂಪಲ್ ಇದೆ. ಈ ಬಸದಿ ಅಂತ ಇರೋದೆಲ್ಲ ಆಲ್ಮೋಸ್ಟ್ ಜೈನ್ಸ್ದೇನೆ. Through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. Finding life along the way, melodies we haven't played. No, I don't want no rest. Echoing around these walls, fighting to create a song. I don't wanna miss a beat. And on we'll go, through the wastelands, through the highways, till my shadow turns to sun rays. And on. This is the last stop where we are taking you to the most peaceful and visually stunning Jain pilgrimage sites in Karnataka, the Varanga Lake Jain Temple. Varanga is not a place you rush through. This is a destination where time slows down and silence speaks. So vehicles ಎಲ್ಲ ಇಲ್ಲೇ ರೋಡ್ ಸೈಡ್ ಪಾರ್ಕ್ ಮಾಡಿ ಇಲ್ಲಿಂದ ಲೇಕ್ವರೆಗೂ ನಡ್ಕೊಂಡು ಹೋಗೋದಕ್ಕೆ ಮಿನಿಮಮ್ ಒಂದು 10 ಮಿನಿಟ್ಸ್ ತೊಗೊಳುತ್ತೆ. ಸೊ ಈ ಪಾತಲ್ಲೇ ನಡ್ಕೊಂಡು ಹೋಗಬೇಕು ಲೇಕ್ವರೆಗೂ. ಅಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದವರೆಗೂ. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಎಷ್ಟು ಗ್ರೀನರಿಯಿಂದ ಕೂಡಿದೆ ನೋಡಿ, ಸಕ್ಕದಾಗಿ ಕಾಣಿಸ್ತಾ ಇದೆ ನಡ್ಕೊಂಡು ಹೋಗ್ತಾ ಇದ್ರೆ. ಎಷ್ಟು ಬಿಸಿಲಿದ್ರೂ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಪಾಪ ಪಾಪ ಕಾರಲ್ಲಿ ನಿಲ್ಸಿದ್ದು ಅಲ್ಲಿಂದ ಇದೆಯಾ ಒಬ್ರದ್ದು ಮನೆ ಇದೆ, ಅದ್ರ ಒಳಗಡೆಯಿಂದ ಹಸಿ ಈ ಕಡೆ ಬರಬೇಕು. ಅಲ್ಲಿಂದ ಹೋಗಿ ಅಲ್ಲಿಗೆ ಹೋದರೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. Varanga is surrounded by gentle hills
coconut trees and greenery. The lake stretches wide, and right in the middle of it stands a small island temple dedicated to Lord Parshvanatha, the 23rd Tirthankara of Jainism. The temple looks simple from a distance, but as you get closer, you begin to see and understand its spiritual power. To reach the temple, you need to take a small boat ride across the lake. The storms we chase are leading us, and love is all we'll ever trust. Yeah, no, I don't wanna waste what's left. And The boat moves slowly, the sound of water touching the boat, birds flying above, and reflection of the temple shimmering in the lake. This short journey itself feels like meditation. As you move closer to the island, the temple gradually becomes clearer, standing still, untouched by time. It feels like the temple is waiting for you. The Varanga Jain temple is believed to be over 1000 years old. It has been an important center of Jain worship and learning. This temple is dedicated to Bhagavan Parshvanatha, known for his teaching of compassion, non-violence, and self-discipline. Jainism teaches us to live with minimal harm to any living being. There is no loud colors, no heavy decoration, only stone, symmetry, and silence. As you enter the temple, you will notice the cool stone floor, the dim natural light, and the serene idol of Lord Parshvanatha. His calm expression seems to remind us to slow down and look inward. Step outside the temple and look around. The lake surrounds you completely. The water is still, the wind is gentle, the world feels far away. This place teaches you that spirituality doesn't always need rituals. Sometimes just being present is enough. ಇಲ್ಲಿ ಕೂತಾಗ ಯಾವುದೇ ರೀತಿ ಒತ್ತಡ, ಆತಂಕ, ಗಾಬರಿ ಎಲ್ಲ ಕೂಡ ನಿಧಾನವಾಗಿ ಕರಗೋಗುತ್ತೆ. ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಈ ಪ್ಲೇಸ್ ಮಾತ್ರ. Please remember to maintain silence and avoid littering when you visit this place. Varanga Lake Jain Temple is not loud, it doesn't try to impress you, yet it leaves a deep impact in your heart. This is a place where faith meets nature, where silence becomes a teacher, and where the mind finally finds rest. As I said earlier, in Jain temples, recording is not allowed inside the temple. We came to the end of this video. If you liked our video, please do like, share, and subscribe to our channel. Thank you so much for watching till here, and we see you in the next video. Thank you. Bye.